ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, 2025 ಹೊಸ ವರ್ಷ. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಹೊಸ ವರ್ಷ 12 ರಾಶಿಗಳ ವರ್ಷ ಭವಿಷ್ಯದ ಬಗ್ಗೆ ಆಲ್ರೆಡಿ ಕೆಲವೊಂದಿಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದೆ. ನೋಡಿ, 12 ರಾಶಿಯಲ್ಲೂ ಕೂಡ ಬಹಳ ಅದ್ಭುತವಾದಂತಹ ರಾಶಿ 2025ರಲ್ಲಿ ಬಹಳ ಅದೃಷ್ಟ ತಂದು ಕೊಡುವಂತಹ ರಾಶಿ ಯಾರಾದರೂ ಇದ್ದರೆ ಅದು ವೃಷಭ ರಾಶಿಯವರಿಗೆ. ನೋಡಿ, ಕಂಡು ಕೇಳರಿಯದಂತಹ ಅದೃಷ್ಟ ವೃಷಭ ರಾಶಿಯವರಿಗಿದೆ 2025. ಬರೆದಿಟ್ಕೊಳ್ಳಿ. ಇಷ್ಟು ವರ್ಷ ನೀವು ಅನುಭವಿಸಿದಂತಹ ಕಷ್ಟ ಮಂಜಿನಂತೆ ಕರಗೋಗುತ್ತೆ. 2025ರಲ್ಲಿ ನಿಮ್ಮ ಬಾಳು ಬೆಳಕಾಗುತ್ತೆ. ಹಿಂದೆಂದೂ ನೋಡಿರದಂತಹ ಆದಾಯ, ಕೈತುಂಬ ಹಣ, ಕೀರ್ತಿ ಎಲ್ಲವನ್ನ ಕೂಡ ವೃಷಭ ರಾಶಿಯವರು 2025ರಲ್ಲಿ ಸಂಪಾದನೆ ಮಾಡ್ತೀರಾ. ಹೊಸ ವರ್ಷವನ್ನು ಬರಮಾಡ್ಕೊಳ್ತೀರಾ. ಅದ್ಭುತವಾಗಿ, ಅಷ್ಟೇ ಅದ್ಭುತವಾಗಿರುತ್ತೆ ವೃಷಭ ರಾಶಿಯವರಿಗೆ 2025. ಹಾಗಾದರೆ ಹೇಗಿರುತ್ತೆ? ಯಾವ ರೀತಿ ಅದೃಷ್ಟ? ಗುರುಬಲ ಹೇಗಿರುತ್ತೆ? ಶನಿಯ ಬಲ ಹೇಗಿರುತ್ತೆ? ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದಷ್ಟು ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಉಪಯುಕ್ತ ಮಾಹಿತಿಗಳನ್ನು ನೀವು ತಕ್ಷಣವೇ ಪಡ್ಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳು, ಉದ್ಯೋಗ, ಆರೋಗ್ಯ, ಹಣಕಾಸು, ಆರ್ಥಿಕ ಜೀವನ, ವೈವಾಹಿಕ ಜೀವನ, ಹೀಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಡಾಕ್ಟರ್ ಸುರೇಶ್ ಗುರೂಜಿಯವರಿಂದ ಬಹಳ ಸರಳವಾಗಿ, ಸೂಕ್ತವಾಗಿ ಪರಿಹಾರ ಸಿಗುತ್ತೆ. ನೋಡಿ, ನಾನು ಹೇಳಿದೆ, ಹಿಂದೆಂದೂ ಕಾಣದಂತಹ ಅದೃಷ್ಟ ಸಿಗುತ್ತೆ. 12 ರಾಶಿಗಳಲ್ಲಿ ಬಂಪರ್ ಆಗಿರುವಂತಹ ರಾಶಿ ಯಾವುದು? ಅದ್ಭುತವಾದಂತಹ ಅದೃಷ್ಟ ತರುವಂತಹ ರಾಶಿ 2025ರಲ್ಲಿ ಯಾವ ರಾಶಿಯವರಿಗೆ ಲಕ್ ಅಂದರೆ ನಾನು ಹೇಳ್ತೀನಿ, ಮೊದಲನೆಯದಾಗಿ ವೃಷಭ ರಾಶಿಯವರು. ಬರೆದಿಟ್ಕೊಳ್ಳಿ. ನೋಡಿ, 2025 ವೃಷಭ ರಾಶಿಯವರಿಗೆ ಶನಿ ಮತ್ತು ಗುರುವಿನ ಸಂಪೂರ್ಣ ಬಲ. ಶನಿ ಕರ್ಮಕಾರಕ, ಗುರು ಧರ್ಮಕಾರಕ. ಇವೆರಡೂ ಗ್ರಹಗಳು ಚೆನ್ನಾಗಿದ್ರೆ ವೃಷಭ ರಾಶಿಯವರಿಗೆ ಆತಂಕವೇ ಇಲ್ಲ. ವೃಷಭ ರಾಶಿಯವರ ಮನೆಯಲ್ಲಿ ಗುರುಗ್ರಹ, ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ, ಲಾಭ ಸ್ಥಾನದಲ್ಲಿ ರಾಹು ಇದ್ದಾನೆ. ಹೀಗಾಗಿ 2025ರಲ್ಲಿ ವೃಷಭ ರಾಶಿಯವರಿಗೆ ತುಂಬ ಶುಭ ಫಲಗಳು. ವೃತ್ತಿಯಲ್ಲಿ ಬೆಳವಣಿಗೆ, ಆರ್ಥಿಕ ಸ್ಥಿತಿಯಲ್ಲಿ ರಾಜಯೋಗ, ಆದಾಯ, ಬಡ್ತಿ, ಕೆಲಸದಲ್ಲಿ ಎಲ್ಲವೂ ಕೂಡ ಬಹಳ ಉತ್ತಮ ಆಗಿದೆ. ವೃಷಭ ರಾಶಿಯವರಿಗೆ ನಾನು ಹೇಳಿದೆ, ಶನಿ ಗುರು ಇಬ್ಬರಿಂದನೂ ಕೂಡ ಒಳ್ಳೆಯದಾಗತ್ತೆ. ಗ್ರಹಗತಿಗಳು ಹೆಂಗಿದೆ ನೋಡಿ, 2025 ಮಾರ್ಚ್ 28ಕ್ಕೆ ಶನಿ ಬದಲಾವಣೆಯಾಗುತ್ತೆ. ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಶನಿ ನಿಮ್ಮ ಲಾಭಸ್ಥಾನ. ಅಂದರೆ 2025 ಸಂಪೂರ್ಣ ವರ್ಷ ಮಾರ್ಚ್ನಿಂದ ಡಿಸೆಂಬರ್ವರೆಗೂ ಕೂಡ ಶನಿ ವೃಷಭ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಾನೆ. ಹಾಗೆ ಮೇ 18 ರಾಹು ಗ್ರಹ ಕುಂಭರಾಶಿಗೆ ಪ್ರವೇಶ. ಈ ವರ್ಷ ಪೂರ್ಣ ರಾಹು ಕುಂಭರಾಶಿಯಲ್ಲಿ ಇರೋದ್ರಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶುಭ, ಅದರ ಜೊತೆಗೆ ಅಶುಭ ಫಲಗಳನ್ನು ಕೂಡ ರಾಹು ಕೊಡ್ತಾನೆ. 18 ಮೇ ಚತುರ್ಥ ಭಾವಕ್ಕೆ ಕೇತು ಗ್ರಹ ಪ್ರವೇಶ ಮಾಡ್ತಾ ಇರೋದು ಸ್ವಲ್ಪ ಅಶುಭ ಫಲಿತಾಂಶ. ಆದರೆ ಹೆಚ್ಚು ಕಷ್ಟವನ್ನು ಖಂಡಿತವಾಗ್ಲೂ ಕೂಡ ಕೇತು ಕೊಡಲ್ಲ ವೃಷಭ ರಾಶಿಯವರಿಗೆ. ಮೇ 15ನೇ ತಾರೀಕು ವೃಷಭ ರಾಶಿಯವರ 2ನೇ ಮನೆಗೆ ಸಾಕ್ತಾನೆ ಗುರುದೇವ. ಈ ವರ್ಷ ಪೂರ್ತಿ ಸಂಪೂರ್ಣವಾಗಿ ವೃಷಭ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಾನೆ. ಹಾಗಾಗಿ ಬಹಳ ಉತ್ತಮ ವರ್ಷ ಅಂತಲೇ ಹೇಳಬಹುದು. ಎಲ್ಲ ಗ್ರಹಗಳು ಕೂಡ ವೃಷಭ ರಾಶಿಯವರಿಗೆ 2025ರಲ್ಲಿ ಬಹಳ ಶುಭ ಫಲವನ್ನು ಕೊಡ್ತಾರೆ. ಉದ್ಯೋಗದಲ್ಲಿ ಶನಿ ಅಭಿವೃದ್ಧಿಯನ್ನು ಕೊಡ್ತಾನೆ. ಧರ್ಮ ಮತ್ತು ಕರ್ಮ ಸಾಧಕ ಶನಿ ವೃಷಭ ರಾಶಿಯವರಿಗೆ ರಾಜಯೋಗ ಕಾರಕನಾಗಿದ್ದಾನೆ. ಮೀನರಾಶಿಗೆ ಪ್ರವೇಶ ಶನಿ. ಹಾಗಾಗಿ ಇಷ್ಟೆಲ್ಲ ಫಲಿತಾಂಶಗಳು ವೃಷಭ ರಾಶಿಗೆ. ಯಾರಿಗಾದರೂ ಪ್ರಮೋಷನ್ ಸಿಗ್ತಾ ಇಲ್ಲ, ನನಗೆ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ, ಸಾಕಷ್ಟು ದುಡಿತಾ ಇದ್ದೀನಿ, ನನ್ನ ಕೆಲಸಕ್ಕೆ ತಕ್ಕನಾದಂತಹ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋರಿಗೆ, ವೃಷಭ ರಾಶಿಯವರಿಗೆ ಖಂಡಿತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಮೋಷನ್ ಸಿಗ್ತಾ ಇಲ್ಲ, ಅಯ್ಯೋ ನನ್ನ ಸಂಬಳ ಹೆಚ್ಚಾಗ್ತಾ ಇಲ್ಲ, ಕೆಲಸದಲ್ಲಿ ಸಮಸ್ಯೆ, ಖಂಡಿತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನವರಿ, ಫೆಬ್ರವರಿ 2 ತಿಂಗಳು ಹಾಗೆ ಹಿಂಗೆ ಕಾಲ ಕಳೆದುಬಿಡಿ. ಇಷ್ಟು ವರ್ಷನೇ ಇದ್ದೀರಾ. ಮಾರ್ಚ್ನ ನಂತರ ಉದ್ಯೋಗದಲ್ಲಿ ಸಾಕಷ್ಟು ಏಳಿಗೆ, ಉದ್ಯೋಗದಲ್ಲಿ ಪ್ರಮೋಷನ್ನು, ಸಂಬಳದಲ್ಲಿ ಹೆಚ್ಚಳ, ಕೆಲಸ ಇಲ್ಲ ಅನ್ನೋರಿಗೆ ಕೆಲಸ ಸಿಗುತ್ತೆ, ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತೆ. ಕರ್ಮಸ್ಥಾನಕ್ಕೆ ರಾಹು ಆಗಮಿಸೋದ್ರಿಂದ ಕೆಲವೊಂದು ತಪ್ಪುಗಳು ನಿಮ್ಮಿಂದ ಆಗುತ್ತೆ. ನೋಡಿ, ನಾನು ಎಲ್ಲವೂ ಒಳ್ಳೆಯದಾಗತ್ತೆ ಎಂದೆ, ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗತ್ತೆ, ಅದನ್ನು ತಲೆಗೆ ಹಾಕೊಳ್ಬೇಡಿ. ಕೈ ಹಾಕಬೇಕು ಸ್ವಲ್ಪ ಎಚ್ಚರಿಕೆಯಿಂದರೆ. ಯಾವುದಾದ್ರೂ ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಂದರೆ ಸ್ವಲ್ಪ ಎಚ್ಚರ. ಕರ್ಮಸ್ಥಾನಕ್ಕೆ ರಾಹು ಆಗಮಿಸೋದ್ರಿಂದ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ.
ಖಂಡಿತವಾಗ್ಲೂ ಕೂಡ 2025 ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಹಣಕಾಸಿನ ಜೀವನ, ಧನಸ್ಥಾನಕ್ಕೆ ಗುರುಬಲ ಬರೋದ್ರಿಂದ ತುಂಬ ಚೆನ್ನಾಗಿದೆ. ಸಾಲಗಾರರ ಕಾಟದಿಂದ ಮುಕ್ತಿ ಸಿಗುತ್ತೆ, ಆದಾಯ ಹೆಚ್ಚಾಗತ್ತೆ, ನಷ್ಟ ಇಲ್ಲ. ಸ್ವಂತ ಉದ್ಯೋಗ ಮಾಡುವವರಿಗೆ ಬಹಳ ಅನುಕೂಲಕರ. ಒಟ್ಟಾರೆ ಬಹಳ ಚೆನ್ನಾಗಿದೆ. ಸಾಲದ ಭೀತಿ ಇರೋದಿಲ್ಲ, ಬಹಳ ಆರಾಮಾಗಿರ್ತೀರ. ಕುಟುಂಬ ಜೀವನ ಎಲ್ಲವೂ ಕೂಡ ಚೆನ್ನಾಗಿದೆ. ಎಷ್ಟೇ ಸಮಸ್ಯೆಗಳು, ತೊಂದರೆಗಳು ಎದುರಾದರೂ ಕೂಡ ಮಾತಿನ ಮುಖಾಂತರ ಬಗೆಹರಿಸ್ಕೊಳ್ಳಿ. ಬಹಳ ಅದ್ಭುತವಾಗಿದೆ. ವಿದ್ಯಾರ್ಥಿಗಳಿಗೆ ಗುರು ಇದ್ದರೆ ಗುರುಬಲ, ಅದರಿಂದ ವಿದ್ಯಾಲಾಭ ಸಿಗುತ್ತೆ. ಒಳ್ಳೆ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ, ಓದುವಂತಹ ಆಸಕ್ತಿ, ಭೂಮಿ ಖರೀದಿ ಮಾಡ್ತೀರಾ, ಆಸ್ತಿ ಖರೀದಿ ಮಾಡ್ತೀರಾ, ಮನೆ ಕೂಡ ಖರೀದಿ ಮಾಡುವಂತಹ ಸಾಧ್ಯತೆ. ಕೃಷಿ ವಿಚಾರದಲ್ಲೂ ಕೂಡ ಒಳ್ಳೆಯ ಫಲ. ಕೃಷಿಗಳಿಗೆ, ರೈತರಿಗೆ ಸಾಲ ತೀರುತ್ತೆ. ಸಾಲಬಾಧೆಯಿಂದ ರೈತರು ಮುಕ್ತರಾಗ್ತೀರಾ. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಭಯ, ಆತಂಕ, ಆಲೋಚನೆ, ಆರೋಗ್ಯದಲ್ಲಿ ಬದಲಾವಣೆಗಳಾಗ್ಬೋದು. ಆರೋಗ್ಯದ ಬಗ್ಗೆ ಗಮನ ಕೊಡೋದು ಬಹಳಷ್ಟು ಒಳ್ಳೆಯದು. ಸಮಾಜದಲ್ಲಿ ಕೀರ್ತಿ, ಗೌರವ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ವೃಷಭ ರಾಶಿಯವರಿಗೆ ಓವರಾಲ್ ಆಗಿ ಬಹಳ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗತ್ತೆ. ವಿದೇಶದಲ್ಲಿ ಉದ್ಯೋಗ ಸಿಗುವಂತಹ ಸಾಧ್ಯತೆ. ಅದಾದ ನಂತರ ತೀರ್ಥಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ನಂತರ ಕುಟುಂಬದವರ ಜೊತೆಗೆ ದೇವಾಲಯಗಳಿಗೆ ಹೋಗ್ಬೋದು. ಮನೆಯಲ್ಲಿ ಮದುವೆ, ಈ ರೀತಿಯ ಶುಭ ಕಾರ್ಯಗಳು ಕೂಡ ಆಗುತ್ತೆ. ಒಟ್ಟಾರೆ ಬಂಪರ್ ಆಗಿದೆ. ನಿರೀಕ್ಷೆನೆ ಮಾಡಿರಲ್ಲ, ಹಿಂದೆಂದೂ ನೋಡಿರದಂತಹ ಆದಾಯ, ಕೀರ್ತಿ, ಹಣ ಎಲ್ಲವೂ ಕೂಡ ನಿಮ್ಮದಾಗತ್ತೆ. ಖಂಡಿತ ಒಳ್ಳೆಯದಾಗತ್ತೆ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದ. ನಮಸ್ಕಾರ.